ನಾವು 11 ವರ್ಷ ಆಯ್ತು ನಾವು ಸ್ಟಾರ್ಟ್ ಮಾಡಿ. ಮುಂಚೆ ನಾವು ಇದು ರೇಷ್ಮೆ ಬೆಳೆಗಾರ ಸಂಪರ್ಕ ಇರಲಿಲ್ಲ. ಇಲ್ಲಿ ಯಾರ್ಲಡ್ಕು ವೀರಬಮ್ಮಳ್ಳಿ ಈ ಕಡೆ ಎಲ್ಲ ಓಡಾಡಿ ಯಾಕೆ ಶುರು ಮಾಡಬಾರ್ದು, ನಾವ್ಯಾಕೆ ಚಾಕಿ ಸೆಂಟರ್ ಮಾಡಿ ರೈತರಿಗೆ ಒಂದು ಸಹಕಾರಿ ಆಗ್ಬಾರ್ದು, ನಮ್ಗೊಂದೇ ಸ್ವಾರ್ಥ ಇರ್ಲಿಲ್ಲ. ಇವತ್ತು ಎಲ್ಲಾ ಕಡೆನೂ 4,500 100 ಮಟ್ಟೆ ಉಳಿಗೆ ಅಲ್ಲ 4,500 ತಾಂತಾರೆ. ಅಷ್ಟು ನೀವು ರೇಷ್ಮೆ ಶುರು ಮಾಡಿದಾಗ ಚಾಕಿ ಸೆಂಟರ್ ಮಾಡಿದ್ರ ಅಥವಾ ರೇಷ್ಮೆ ಹಾಕಿ ನೀವು ರೇಷ್ಮೆ ಹಾಕಿ ಬೆಳೆಗಾರರಾಗಿ ಅದೇ ಚಾಕಿ ಸೆಂಟರ್ ನಮ್ಗೆ ತಲೆಗೆ ಬಂದು ಮಾಡ್ಬೇಕು. ಆದಾಗ ನೀವು ಸಕ್ಸಸ್ ಕಂಡ್ರೆ ಬೆಳೆಗಾರ ಆದಾಗ್ಲೂ ಕಾಣ್ಬೋದು. ಇದೇ ಕಾರಣದಕ್ಕಿಂತ ಇದು ಸರ್ವಿಸ್ ಅಷ್ಟೇ. ಚಾಕಿ ಸೆಂಟರ್ ಸರ್ವಿಸ್ ಮಾಡ್ಬೋದು ಅಷ್ಟೇ. ದುಡ್ಡಿನ ಓಡಾಡಿದ್ರೆ ರೀತಿಯಾಗಿ ದುಡಿತಾರೆ. 4,500 100 ಮಟ್ಟ ಉಳಿತಾ ಅಂತಾರೆ, 5,000 5,800 ತಾಂತಾರೆ, ಹೊರಗಡೆಯಿಂದ ತರಿಸ್ತಾರೆ, ಈ ಕೇಳಿಯಿಂದ ತರಿಸ್ತಾರೆ. ಈಗ ಹೊರಗಡೆಲ್ಲ ತಂದು ಈ ಎಡೆ ಉಳಿಕೊಂಡು ಎಳುಗಳಾಗಿ ರೈತರು ಉಳಿಕೊಂಡು ಈ ಚಾಕಿ ಸೆಂಟರ್ ಇವರು ಬಿಟ್ಟಿದ್ಬಿಟ್ರು ನಾವ್ಯಾರು ಬಿಟ್ಟಿಲ್ಲ. ನಾವು ಕಡಿಮೆ ದುಡ್ಡಿನಲ್ಲೆಲ್ಲ ಬಿಟ್ಟಿದ್ದೀವಿ, ಬೆಳೆ ಡಿಸ್ಕೊಂಡಿದ್ದೀವಿ, ಈಗ ಬದುಕು ಮಾಡ್ತಿದ್ದೀವಿ. ಹೆಂಗ ರೈತರು ಚೆನ್ನಾಗಿಲ್ಲ, ನಾವು ಬಂದರು, ನಾವು ಆರ್ಥಿಕ ಚೆನ್ನಾಗಿ ಬಂದಾರಲ್ಲ, ಕಷ್ಟ ಬಂದರು, ಅವರು ಚೆನ್ನಾಗಿರ್ಲಿ ಎಂಬುದು ಮನೋಭಾವ ಇಟ್ಕೊಂಡು ನಾವು ಚಾಕಿ ಸೆಂಟರ್ ಮಾಡಿದೀವಿ. ಈಗಲೂ ಅಷ್ಟೇ ಸೋತೋಗ್ತೀವಿ ರೈತರಿಗೆ. ಈ ಸೋಲದಿಂದ ರೈತರು ನಮ್ಮನ್ನು ಒಪ್ಕೊಂಡಿದ್ದಾರೆ. ಈಗಲೂ ಒಳ್ಳೆ ಬೆಳೆ ಬೆಳೀತಾರೆ. ಈಗ ರೈತರು ಆಲ್ಮೋಸ್ಟ್ ಆಲ್ ನಾನ್ ಕಂಡಂಗೆ ಗೋಪಿಕುಂಟಲ್ಲೇ ಹುಳ ತಗೊಂಡೋಗಿದ್ದು ಅಂತ ಹೇಳ್ತಾ ಇದಾರೆ. ನಾನು ನೋಡಿದ್ದೀನಿ, ನಾನು ಸರ್ವೆ ಮಾಡಿದ್ದೀನಿ. ಹೌದು ಸರ್. ಆಯ್ತಾ, ಈಗ 1,000 ರೂಪಾಯಿ 1 kg ಆಗಿದೆ ಅಲ್ವಾ? ಇದು ಒಳ್ಳೆ ರೇಟ್ ಸಿಕ್ಕಿದೆ. ಈ ರೈತರು ಈಗ ನಿಮ್ಮನ್ನ ಬಿಟ್ಟು ಬೇರೆ ಸೆಂಟರ್ ಹೋದ್ರೆ ಹೋಗ್ಬೋದಾ? ಆತರ ಯಾವ್ದು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ರೈತ ಹೆಂಗೆ ಅಂದ್ರೆ ಎಲ್ಲಿ ಸಹಾಯ ಆಗುತ್ತೆ ಅಲ್ಲಿ ಓಡ್ತಿರ್ತಾನೆ. ಈಗ ನಮ್ಗೂ ರೈತರು ಕೆಲವರು ದುಡ್ಡು ಕಳ್ಕೊಂಡಿರೋ ದಿನಗಳು ಉಂಟು. ಆದ್ರೂ ನಾವು ರೈತರು ನಿಲ್ಸಕ್ ಹೋಗಲ್ಲ. ರೈತರಿಂದ ಅಂತೂ ತನ್ನ ತಿಂದಿದೀವಿ, ಅವ್ರನ್ನಾಗಿ ಇಷ್ಟ ಮಾಡೋಣ, ಯಾರ ಕೊಟ್ರೇನೋ ಕೊಡದಿರೇನೋ, ಒಬ್ಬ ಆರ್ಥಿಕ ಚೆನ್ನಾಗಿರ್ತಾನೆ, ಒಬ್ಬ ಚೆನ್ನಾಗಿದ್ದಾನೆ ಇರ್ತಾನೆ. ಈ ತರ ವ್ಯವಸ್ಥೆಗಳು ಇದೆ ಚಾಕಿ ಸೆಂಟರ್ನಾಗ. ಎಲ್ಲ ದುಡಿಮೆನೆ ಇಲ್ಲ. ಈಗ ತಾಲೂಕಲ್ಲಿ ನಿಮ್ದು ಒಂದೇ ಇದೆ, ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಇದಾವೆ. ಬೇರೆ ಬೇರೆ ಕಡೆಗೂ ಹೋಗ್ತಾರೆ, ಅಲ್ಲಿ ಸಿಲ್ಗೂ ಬರ್ತಾರೆ. ಹಿಂಗೆ ಒಂಥರ ಅಪ್ ಅಂಡ್ ಡೌನ್ ಇದ್ದಂಗೆ. ಅಂದ್ರೆ ಎಲ್ಲಿ ಬೆಳೆ ಚೆನ್ನಾಗಿರ್ತದೆ ಅಲ್ಲಿ ಬೆಳೆ ಮಾತ್ರ 100% ನಮ್ದೆಲ್ಲಾ ಕಡೆನೂ ಸರ್ವೈವ್ ಆಗಿದೀವಿ. ಎಲ್ಲಾ ಕಡೆ ರೈತರು ಚೆನ್ನಾಗಿದ್ದಾರೆ. 1,000 ರೂಪಾಯಿ ಕೆಜಿ ಅಥವಾ ಗೂಡು ಮಾರ್ಕೊಂಬರ್ತಾರೆ. ಒಳ್ಳೆ ಪ್ರಶಸ್ತಿಗಳು ತಂದೆ ರಾಮನಗರದಾಗೆ. ಒಳ್ಳೆ ಇದೈತೆ. ಈಗ ಇದು ಚಾಕಿ ಸೆಂಟರ್ ಮಾಡೋದಕ್ಕೆ ಏನು ಟೆಂಪರೇಚರ್ ಮೇಂಟೆನೆನ್ಸ್ ಅದೆಲ್ಲ ಇರಬೇಕು. ನಾವು ಯಾಕೆಂದ್ರೆ ನಾವು ಮೋಲ್ಡ್ ಬಿಲ್ಡಿಂಗ್ ಇರೋದು, ಶೀಟ್ ಹಾಕಿ ಬಿಲ್ಡಿಂಗ್ ಒಳಗೆ ಬೆಳೆ ಹೋಗ್ತೇವೆ ಟೆಂಪರೇಚರ್ಗೆ. ಮೇಲ್ಗಡೆ ಶೀಟ್ ಹಾಕಿದೀವಿ, ಮೋಲ್ಡ್ ಮೇಲೆ ಶೀಟ್ ಹಾಕಿದೀವಿ ಟೆಂಪರೇಚರ್ ಮೇಂಟೈನ್ ಮಾಡೋಕ್ಕೋಸ್ಕರನ. ಅದನ್ನೆಲ್ಲ ಮಾಡಿಕೊಂಡು ಕರೆಕ್ಟ್ ಟೆಂಪರೇಚರ್ ಮೇಂಟೈನ್ ಮಾಡೋದ್ರಿಂದ ಒಳ್ಳೆ ಬೆಳೆ ಬರ್ತದೆ. ಈಗ ಇದು ಕಷ್ಟನಾ ಅಥವಾ ಡೈರೆಕ್ಟ್ ನಿಮ್ಮ ಹತ್ರ ಹುಳ ತಗೊಂಡೋಗಿ ಬೆಳೆಯೋದು ಕಷ್ಟನಾ? ಡೈರೆಕ್ಟ್ ಮೊಟ್ಟೆ ತಗೊಂಡೋಗಿ ಚಾಕಿ ಮಾಡಿ ಬೆಳೆಯಕ್ಕೆ ಆಗಿದ್ದೇನೆ ಸರ್ಕಾರ ಚಾಕಿ ಸೆಂಟರ್ಗಳನ್ನ ಇದನ್ನ ಮಾಡಿದ್ದು. ನಾವು ಚಿಕ್ಕ ಹುಡುಗರಿಗೆಲ್ಲ ಡೈರೆಕ್ಟ್ ಅವಾಗ ಮಾಡಿದ್ರು. ಅವಾಗ ಅಂತ ಸೈನ್ಸ್ ಅಷ್ಟೊಂದು ಫಾಸ್ಟ್ ಇರ್ಲಿಲ್ಲ. ಬೆಳೆಯೋದು 15 ದಿನ ಅಷ್ಟೇ ಅವ್ರು ಮೇಯಿಸೋದು. ನಾವು 20 ದಿನ ಚಾಕಿ ಸಾಕಾಣಿಕೆ ಕೇಂದ್ರದಾಗೆ ಹುಳು ಸಾಕಿ ಕೊಡ್ತೀವಿ. 2ನೇ ದಿನ ಆದ್ಮೇಲೆ 3-4 ಎಬ್ಬಿಸ್ತಾರೆ. ಗೂಡು ತಗೊಂಡು ರಾಮನವ್ರಿಗೆ ಹೋಗ್ತಾರೆ. 15 ದಿನ ಕ್ಲೋಸ್. ಅಂದ್ರೆ ಬೀಗ ಹಾಕೊಂಡು ಒಳಗಂತ ಬೀಗ ಹಾಕೊಂಡು ಹೋಗೋದು ಬೆಳೆ ಇಲ್ಲ. ಕರೆಕ್ಟ್ ಆಗಿ ಟೆಂಪರೇಚರ್ ಅವನು ಮೇಂಟೈನ್ ಮಾಡ್ಬೇಕು. ಅವ್ರಿಗೆ ಏನ್ ಟೆಂಪರೇಚರ್ ಐತಿ, ಏನು ಸೊಪ್ಪು ಯಾವ್ದು ಚೆನ್ನಾಗಿ ಮೇದವೆ, ಯಾಕೆ ಮೇದಿಲ್ಲ ಅಂತ ಅವರು ಗಮನಿಸ್ಬೇಕು. ಇಂಡಸ್ಟ್ರಿ ಇರ್ತೈತೆ. ಚಾಕಿ ಸೈಡ್ ಒಬ್ಬರನ್ನ ಅವಲಂಬಿಸಿರಲ್ಲ, ಅವ್ರಿಗೂ ಇರುತ್ತೆ ಪಾತ್ರ. ಅಂದ್ರೆ ಈ ರೈತ ಹುಳ ತಗೊಂಡೋದ್ಮೇಲೆ ಸೊಪ್ಪು ಬರೀ ಮೇಂಟೈನ್ ಮಾಡ್ಬೇಕು. ಸೊಪ್ಪು ಹಾಕಿ ಸುಮ್ನೆ ಆಗೋದಲ್ಲ, ಅಬ್ಸರ್ವ್ ಮಾಡ್ಬೇಕು. ಅವನು ಡಾಕ್ಟರ್ ಹೋಗ್ಬೇಕು. ತಲೆ ಹಾಕಿ ಕೋಲ್ಡ್ ಇದ್ದಾಗ ಒಂದು ಸುಣ್ಣ ಹಾಕೋದು ಹುಳಿದ ಮೇಲೆ, ಅದು ಶೈತ್ಯಾಂಶ ಹೀರ್ಕೊಳ್ಳುತ್ತೆ. ಆತರ ಎಲ್ಲ ಇರ್ತವೆ. ಕೋಲ್ಡ್ ಇದ್ದಾಗ ಈ ಇಂಜಿನ್ಗಳು ಇಕ್ಕೋದು, ಈಟ್ಗಳು ಹಾಕ್ಯೋದು. ಈಟ್ ತರಕ್ ಶಕ್ತಿ ಇಲ್ಲ ಅಂದ್ರೆ ಒಂದು ಡಬ್ಬದಲ್ಲಿ 2ನೇ ಡಬ್ಬದಲ್ಲಿ ಒಂದು ಇಡ್ಲ ಹಾಕ್ಬಿಟ್ಟು ತೂತ್ಗಳು ಇಟ್ಬಿಟ್ಟು ಬೆಂಕಿ ಹಾಕಿ ಅಲ್ಲಿ ಇಟ್ಟು ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಹುಳು ನೀಟಾಗಿ ಬೇಸಿಗೆ ಕಾಲದಲ್ಲಿ ಕೂಲಾಗಿ ಇಟ್ಕೋಬೇಕು. ನೀರು ಟಾಪ್ ಮೇಲೆ ನೀರು ಬಿಡೋದು, ಶೆಡ್ ಮೇಲೆ ಒಳಗೆಲ್ಲ ನೀರುಗಳೆಲ್ಲ ಹಾಕೋದು. ಅಂದ್ರೆ ನಾವು ಹುಳ ತಗೊಂಡೋಗಿ ಸುಮ್ನೆ ಅಲ್ಲಿ ತಟ್ಟೆ ಹಾಕಿ ಹಂಗೆ ಬರುತ್ತೆ ಸರ್. ಎಲ್ಲಿ ಬರುತ್ತೆ ಸರ್? ನಾವು ಇಂಟ್ರೆಸ್ಟ್ ತಗೊಂಡು ಮೇಯ್ಸಿರ್ ಮಾತ್ರ ಬರುತ್ತೆ. ಒಟ್ಟಾಗೆ ಈಗ ನಮ್ಗೆ ಆರೋಗ್ಯ ಕೆಟ್ರೆ ಡಾಕ್ಟರ್ ಹೆಂಗೆ ಚೆಕ್ ಮಾಡ್ತಾರೋ ನಾವು ಅದೇ ತರ ಹೌದು. ನಾವು ಎಲ್ಲ ವಿಚಾರ ಮಾಡ್ತೀವಿ. ನಾವು ಹುಳ ಕೊಟ್ಟು ಸುಮ್ನೆ ಆಗಲ್ಲ. ಯಾರು ಹೆಂಗೆ ಇದಾವೆ, ಏನು, ಯಾಕೆ ನಿನ್ ಬೆಳೆ ಹೋಯ್ತು, ಇವ್ರಿಗೆ ಯಾಕೆ ಬಂತು, ಎಲ್ಲ ಒಂದೇಲ್ಲ ಹುಳ ಕೊಟ್ಟಿರೋದು, ಬೇರೆ ಏನ್ ಕೊಟ್ಟಿಲ್ವಲ್ಲ. ನಿನ್ ಮೇಂಟೆನೆನ್ಸ್ ಕೊರತೆ ಐತಿ. ನೀನ್ ಮೇಂಟೆನೆನ್ಸ್ ರೆಡಿ ಮಾಡಿಕ ಹೆಂಗ್ ಮೇಯಿಸ್ಬೇಕು, ಏನ್ ಮಾಡ್ಬೇಕು ಅಂತ. ಅಂದ್ರೆ ಈಗ ನೀವು ಹುಳ ಕೊಟ್ಟಾದ್ಮೇಲೆ
ಸುಮ್ಮನಾಗಲ್ಲ, ಎಲ್ಲ ಎಲ್ಲೆಲ್ಲಿ ತಗೊಂಡೋಗಿರುತ್ತೆ ಎಲ್ಲ ವಿಸಿಟ್ ಆಗ್ತೀವಿ, ಫೋನ್ ನ ಕಾಂಟ್ಯಾಕ್ಟ್ ಇಟ್ಕೊಂಡಿರ್ತೀವಿ. ಅಷ್ಟು ಜನ ವಿಸಿಟ್ ಆಗಕ್ಕೆ ಆಗಿದ್ರು ಫೋನ್ ಕಾಂಟ್ಯಾಕ್ಟ್ ಇಟ್ಕೊಂಡಾರು ಸಲಹೆ ಕೇಳ್ತೀವಿ, ಕೊಡ್ತೀವಿ. ಏನ್ ಮಾಡ್ತೀರಾ ಏನು ಎತ್ತ ಅಂತ ಇಷ್ಟೆಲ್ಲ ಐತೆ ನಮ್ ಚಾಕಿ ಸಾಕಾಣಿಕೆಯಿಂದ. ಬನ್ನಿ ಒಳಗಡೆ ಹೋಗಿ, ಚಾಕಿ ಇವತ್ತು ಆಗಿದೆ. ಇವರು ಒಳ್ಳೆ ಪ್ರಾಮಾಣಿಕ ಕೆಲಸಗಾರರು ಸಿದ್ದಪ್ಪ ಅಂತ, ಇವ್ರು ಈರಡ್ಡಿ ಇಲ್ಲಿ ಪಕ್ಕದ ಆಂಧ್ರ. ಈ ನಮ್ ಚಾಕಿ ಸೆಂಟ್ ಏನಾದ್ರು ಸಕ್ಸಸ್ ಆಗ್ಬೇಕು ಅಂದ್ರೆ ಇವರು ಪರಿಶ್ರಮ ಸಾಕಷ್ಟಿದೆ. ಇವರು ಒಳ್ಳೆ ಜವಾಬ್ದಾರಿಯುತವಾಗಿ ನೋಡ್ಕೊಂಡು ರೈತ ಸ್ಪಂದಿಸೋದ್ರಿಂದ ಒಳ್ಳೆ ಬೆಳೆ ಬೆಳಿತಾರೆ. ಅವರಿಂದ ನಮ್ಗೂ ಒಂದು ಅನುಕೂಲ, ನಮ್ಗೆ ಅವ್ರಿಗೂ ಸಹ ಈ ತರ ಒಂದು ಕಮ್ಯುನಿಕೇಶನ್ ಇಟ್ಕೊಂಡು ಒಳ್ಳೆ ರೀತಿಯಾಗಿ ಈ ಚಾಕಿ ಸಾಕಾಣಿಕೆ ಕೇಂದ್ರನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಹೆಂಗಿದೆ ಅಂತ ಒಂದು ಸ್ವಲ್ಪ ತೋರಿಸಿ ನಮ್ಗೆ. ಅವ್ರು ಅವತ್ತು ತೋರಿಸ್ತಾರೆ. ಬರೀ ಸಿದ್ದಾಪುರ ಅದು ಹುಳಗಳು ಯಾವ ತರ ಬರ್ತದೆ, ಏನು ಯಾವ ತರ ಇದು ಮೈಸೂರು ಮಟ್ಟೆ. ನಾವು ಮೈಸೂರಿಂದ ಮಟ್ಟೆ ತಂದು ರೈತರಿಗೆ ಸ್ಟಾಪ್ ಮಾಡಿ, ರೈತರಿಗೆ ಪ್ರತಿಯೊಬ್ಬರು ಆಕ್ಸಿಡೆಂಟ್ ಆಗಿರ್ತಾರ ಅವ್ರು ಮನೆ ಹತ್ರ ತಗೊಂಡು. ಇದು ಒಂದು ಮಟ್ಟೆ 50 ಅವರು ರೈತರಿಗೆ ಕೊಡ್ಬೇಕಾದ್ರೆ ಇದು ಮೈಸೂರಾಗೆ ಒಂದು ಮಟ್ಟೆ ನಮ್ಮ ಲೆಕ್ಕ. ಇದು ಈ ತರ ಕೊಡ್ತಾರ, ಇದೇ ಮಟ್ಟೆ. ಇದನ್ನ ನಾವು ಇದನ್ನ ಬಲೆ ಹಾಕಿ ಸೊಪ್ಪು ಹಾಕಿ ಹುಳವಾಗಿ ಎತ್ಕೊಂಡಿದೀವಿ. ಈಗ ಎತ್ಬೇಕೀಗ ಇದು ನಮ್ಮ ಹತ್ರ 8 ದಿನ ಇರುತ್ತೆ. 8 ದಿನ ಆದ್ಮೇಲೆ ರೈತರಿಗೆ 9 ದಿನದಿಂದ ಕೊಡ್ತೀವಿ ಎಳ್ಳೆಜರ್ ಸ್ಟಾಪ್ ಮಾಡಿ. ಅವ್ರು ನಾವ್ ಇದನ್ನ ಕೊಟ್ರೆ ಒಂದು ಮಟ್ಟಿಗೆ 50 ಮಟ್ಟಿಗೆ 50 ಕೊಟ್ರೆ 50 kg ಬೆಳಿತಾರೆ. ಇದು 50 ಮಟ್ಟೆ, ಇದು 50 ಮಟ್ಟೆ. 50 ಹುಳ ಇರ್ತಾವ ಮಟ್ಟಿಗೆ ಕನಿಷ್ಠ ಅಂದ್ರೆ ಒಂದು ಮಟ್ಟಿಗೆ 400 ರಿಂದ 500 ಮಟ್ಟೆ ಹುಳ ಇರ್ತದೆ. ಇದು 50 ಮಟ್ಟೆ ಇರ್ತದೆ. ಸರಿ ಸರಿ ಈ 50 ಮಟ್ಟೆ ನಾವು ರೈತರಿಗೆ ಕೊಟ್ರೆ 50 kg ಬೆಳಿತಾರೆ. 1000 ರೂಪಾಯಿ ಸಿಕ್ಕಿದವ್ರಿಗೆ 50,000 ಬರ್ತದೆ. ಇದು ಈಗ ಚಾಕಿ ಆಗಿರೋದು, ಇನ್ನು ಇವತ್ತು ಚಾಕಿ ಆಗಿರೋದು. ಇವತ್ತು ಗಂಟೆಯಿಂದ ರೈತರಿಗೆ ಕೊಡ್ತೀವಿ ನಾವು. ಇದು ಇವತ್ತಿಂದ ಚಾಕಿ ಆಗಿರೋದು. ವಾರ ಕೂಡ ದೊಡ್ಡ ಹುಳ ಎಲ್ಲ ಕೊಟ್ಟಿದೀವಿ, 2 ಜನ ಸ್ಟಾಪ್ ಆಗಿರೋದು. ಈಗ ನೀವು ಒಂದು ವಾರ ನೀವೇ ಒಂದು ವಾರ ನಾವೇ ಸಾಕ್ತೀವಿ. ನಾವು ಇವನ್ನ ಸಾಕ್ಬೇಕಾದ್ರೆ ಹಸುಮಕ್ಕಳು ಸಾಕಿ ರೈತರಿಗೆ ಅವ್ರು ಎಲ್ಲಿ ಇಂಡೆಂಟ್ ಆಗಿರ್ತಾರೆ ಕಾರಣ ಕೊಟ್ಟಿದ್ದಾರೆ. ಒಂದು ಜವಾಬ್ದಾರಿ ಟೆಂಪರೇಚರ್ ನೋಡ್ಕೊಂಡು ನೀರೆಲ್ಲ ಹಾಕ್ತಾರೆ. ನೀರೆಲ್ಲ ಜೋಡಿಗೆಲ್ಲ ನೀರ್ ಬಿಟ್ಟು ನೀರ್ ಕಟ್ತೀವಿ. ಬ್ಯಾಸಿಗೆ ಟೈಮ್ನಾಗೆ, ಮಳೆಗಾಲ ಟೈಮ್ನಾಗ ಹೀಟರ್ ಹಾಕ್ತೀವಿ, ಜಾಸ್ತಿ ಕೋಲ್ಡ್ ಆಗ್ತದೆ. ಇವಾಗ ಫುಲ್ ಎಲ್ಲ ಗೋಣಿ ತಾಟು ನೆನೆ ಕೊಟ್ಟು ಕಿಟ್ಟಿಗೂ ಬಾಕಿಗೆಲ್ಲ ಗೋಣಿ ತಾಟ ಹಾಕ್ತೀವಿ. ಈಗ ಟೋಟಲ್ ಎಷ್ಟು ಮಟ್ಟೆ ಸರ್? ಈಗ ಡಿಮ್ಯಾಂಡ್ ಇದ್ದಂಗೆ ಈಗ 4,000 ತಂದಿದ್ದೀವಿ. ಪ್ರತಿ ಬ್ಯಾಚ್ 5,000 10,000 ತಕ ಮಾಡಿದ್ದೀವಿ. ಇಡೀ ಆಧಾರ್ ಕೇಂದ್ರಕ್ಕೆ ಏನಿದಾರ ಅವ್ರಿಗೆ ಪ್ರತಿಯೊಬ್ಬರು ಕೊಟ್ರೆ 100 ಮಟ್ಟೆ ಕೊಟ್ರೆ 100 kg ಬೆಳಿತಾರೆ. 4-5 ಜನ ಪ್ರಶಸ್ತಿ ತಂದಾರೆ. ಎಲ್ಲಿ ಆಧಾರ್ ಅದರಿಂದ ಒಳ್ಳೆ ಇನ್ಕಮ್ ಐತಿ. ಹೊಸದುರ್ಗನ ಕೊಡ್ತೀವಿ. ಈಗ ಇಲ್ಲಿಂದ ಹೊಸದುರ್ಗನ ಕೊಡ್ತೀವಿ. ಎಲ್ಲ ಚೆನ್ನಾಗಿ ರೈತರು ಬೆಳಿತಾ ಇದ್ದಾರೆ. ಇದರಿಂದ ಒಳ್ಳೆ ಆದಾಯ ಐತಿ ರೈತರಿಗೆ. ರೈತರು ಬೆಳೆದ್ರೆ ಒಳ್ಳೆ ಉಪಕಾರ ಐತೆ, ಚೆನ್ನಾಗಿ ಮಾಡ್ಕೋಬಹುದು. ಅದೇ ಈಗ ನೀವು 2ನೇ ಜ್ವರದವರೆಗೂ ನಾವು 2ನೇ ಜ್ವರ ಸ್ಟಾಪ್ ಮಾಡೋದು ರೈತರಿಗೆ ಅವ್ರು ಎಲ್ಲಿ ಗೆಲ್ಲಿರ್ತಾರೆ ಅಲ್ಲಿ ಕೊಟ್ಬೋದು. ಅವ್ರು 2ನೇ ಜ್ವರಕ್ಕೆ 24,000 ಗೌರ್ಮೆಂಟ್ ಕೊಟ್ಬೋದು. ಓಕೆ, ಇದು ತುಂಬಾ ಸೆನ್ಸಿಟಿವ್ ಅಂತಾರೆ, ಅಂದ್ರೆ ನೀವು ಹೇಳಿದ್ರೆ ಮಗು ತರ ಸಾಕು, ಮಗುಗಿಂದ ಹೆಚ್ಚು. ಯಾಕಂದ್ರೆ ಇಲ್ಲಿ ಊದಿ ಗಿಜಿ ಅಂತ ಎಲ್ಲ ಪ್ರತಿಯೊಂದು ಬಲೆ ಬಿಡ್ತಿರ್ತೀವಿ. ಹಳಿಗೆಲ್ಲ ಫುಲ್ ಬಲೆ ಬಿಟ್ಟಿರ್ತೀವಿ. ಯಾರು ಬಿಟ್ಕೊಂಬಲ್ಲ ಬೇರೆಯವ್ರನ್ನ. ಇವತ್ತೇ ನಿಮ್ಮನ್ನ ಒಳಗೆ ಅದಕ್ಕೆ ತುಂಬಾ ಸೆನ್ಸಿಟಿವ್. ಇಲ್ಲ ಬಿಟ್ಕೊಂಬಲ್ಲ. ಯಾರನ್ನ ಬಂದ್ರು ರೈತರು ಹೊರಗೆ ಮಾತಾಡಿ ಹೊರಗೆ ಹೋಗ್ಬೇಕು. ರೈತರ ನೋಡಿದ್ರಲ್ಲ, ಇದು ಹುಳ ಇನ್ನು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಕಣ್ಣಿಗೆ ಚಿಕ್ಕದಿದೆ, ಅಂದ್ರೆ ಮೊಟ್ಟೆ ತಂದು ಈಗ ತಾನೇ ಇವತ್ತೇ ನಾವು ಓಪನಿಂಗ್ ಮಾಡಿರೋದು. ಇದನ್ನ ಇವತ್ತು ಮಾಡಿದಿವ. ಇನ್ನ 6ನೇ ಆದ್ಮೇಲೆ ಜರ್ ಸ್ಟಾಪ್ ಆಗುತ್ತೆ. ಒಂದೇ ಜರ್ ಸ್ಟಾಪ್ ಆಗಿ 24 ಗಂಟೆ ಬಿಟ್ಟು ಸೊಪ್ಪು ಹಾಕ್ತೇವೆ. 24 ಗಂಟೆ ಬಿಟ್ಟು ತಿರ್ಗಾ ಆಮೇಲೆ ಸೊಪ್ಪು ಹಾಕ್ತೇವೆ. ತಿರ್ಗಾ 2ನೇ ಜರ್ ಹೋಗ್ಬೇಕಾದ್ರೂ ಅಷ್ಟೇ. 2ನೇ ಜರ್ ಸ್ಟಾಪ್ ಮಾಡಿ ರೈತರಿಗೆ ಪ್ರತಿಯೊಬ್ಬ ರೈತ ಎಲ್ಲಿಗೆ ಅಲ್ಲಿಗೆ ನಾವು ಕೊಟ್ಬಿಡ್ತೀವಿ. ಓಕೆ, ಇದನ್ನ ಕ್ಯಾರಿ ಮಾಡ್ಬೇಕಾದ್ರೆ ಹೆಂಗ್ ಕ್ಯಾರಿ ಮಾಡ್ತೀವಿ? ಇದು 50 ಗಂಟೆ ಐತಲ್ಲ, ಜರ್ ಸ್ಟಾಪ್ ಮಾಡ್ಬೇಕಾದ್ರೆ 2 ಮಾಡ್ತೀವಿ. 25 ಗಂಟೆ ಮಾಡ್ತೀವಿ. ತಿರ್ಗಾ 2ನೇ ಜರ್ ಸ್ಟಾಪ್ ಮಾಡ್ಬೇಕಾದ್ರೆ ತಿರ್ಗಿಂದ ಭಾಗ ಮಾಡಿ 12 ಗಂಟೆ ಕೊಡ್ತೀವಿ. ಯಾಕೆ ಇದು ಇದನ್ನೇ ಎಂಟು ಟೇಸ್ಟ್ ಕೊಡ್ತೀವಿ. 100 ಮಟ್ಟೆ ಉಳಿ 100 ಮಟ್ಟೆ ರೈತರಿಗೆ ಕೊಡ್ಬೇಕಾದ್ರೆ 8 ರೇಟ್ ಕೊಡ್ತೀವಿ ಸರ್. ಅಲ್ಲಿಗೆ 8 ರೇಟ್ ಕೊಟ್ರೆ 100 ಮಟ್ಟೆ ಅವ್ರಿಗೆ ಅಲ್ಲಿಗೆ 1 ಕ್ವಿಂಟಲ್
ಕ್ವಿಂಟಲ್ 10 ಕೆಜಿ, ಕ್ವಿಂಟಲ್ 20 ಕೆಜಿ ತಗೊಂಡು ಬೆಳೆದಾರೆ. ಅದು ರೈತರ ಮೇಲೆ ಡಿಪೆಂಡ್. ಅಂದ್ರೆ ಇದು ಈಗ ಮೊಟ್ಟೆ ತಂದ್ರಲ್ಲ ನೀವು, ಎಷ್ಟು ದಿನಕ್ಕೆ ಅದು ಈ ತರ ಹುಳ ಆಗುತ್ತೆ? ನಮಗೆ ಇವ್ರು ಮೊಟ್ಟೆ ಕೊಡ್ಬೇಕಾದ್ರೆ ಬೆಳಿಗ್ಗೆ ಚಾಕಿ ಆಗುತ್ತೆ ಎಂಬ ಮಾತ್ರ ನಮ್ಗೆ ಮೊಟ್ಟೆ ಇಸಿ ಕೊಡ್ತಾರೆ. ಇದು ಕನಿಷ್ಠ ಆದ್ರೆ ಇವ್ರು ಮೊಟ್ಟೆ ನಮಗೆ ಕೊಡ್ಬೇಕಾದ್ರೆ 8 ತಿಂಗಳು 9 ತಿಂಗಳು ಮೊಟ್ಟೆ ಅವ್ರು ಹಾಕಿರ್ತಾರೆ ಮೈಸೂರಲ್ಲಿ. ನಮಗೆ ಬೇಕು ಅಂದಾಗ 12 ದಿನದ ಮುಂದಾಗೆ ನಾವು ಇಂಡೆಂಟ್ ಹಾಕಿ ಮಾಡ್ತಾರೆ. ಅದರಿಂದ ಅವರು ತೆಗಿತಾರೆ. ತೆಗೆದ್ಬಿಟ್ಟು ನಮಗೆ ಕೊಡ್ಬೇಕಾದ್ರೆ ನಾಳೆ ಚಾಕಿ ಆಗ್ತಾವ ಅಂತ ಮೈಸೂರಿಗೆ ಹೋದ್ರೆ ನಮಗೆ ಕೊಡ್ತಾರೆ. ಅಂದ್ರೆ ನೀವು ತಂದು ನೆನ್ನೆ ರಾತ್ರಿ ತಂದಿದ್ದು, ರಾತ್ರಿ ತಗೊಂಡ್ಬಂದು ಬೆಳಗ್ಗೆ ಚಾಕಿ ತಗೋಬೇಕಾದ್ರೆ ಅವರು AC 5 ಚೆಕ್ ಮಾಡಿ ನಮ್ಗೆ ಮೊಟ್ಟೆ ಕೊಡ್ತಾರೆ. 5 ಗಂಟೆ ತಗೊಂಡು ನೈಟ್ ಯಾವತ್ತೂ ನೈಟ್ ತರೋದು, ಬೆಳಿಗ್ಗೆ ಇರಲ್ಲ. ಇಲ್ಲ ನಾವು ತರಲ್ಲ. ಬೆಳಿಗ್ಗೆ ತರಬೇಕಾದ್ರೆ ಬೆಳಿಗ್ಗೆ ನಾಳೆ 7 ಗಂಟೆ ಹೊರಡ್ತೀವಿ. ಈಗ ನಾವು ರೈತರಿಗೆ ನಮ್ಮ ವೃತ್ತ ಕೊಡ್ಬೇಕಾದ್ರೆ ಸಾಯಂಕಾಲ 6 ಗಂಟೆಯಿಂದ ಮೇಲೆ ಬೆಳಿಗ್ಗೆ 7:05 ಗಂಟೆಗೆ ಸ್ಟಾಪ್ ಮಾಡ್ತೀವಿ. 6 ಗಂಟೆ ಕ್ಲೋಸ್. ಬಿಸ್ತಾಯ್ತು ಕೊಡಲ್ಲ ನಾವು. ಇದನ್ನೆಲ್ಲ ಖಾಲಿ ಮಾಡಿದ ಎಲ್ಲ ಬೀಚಿಂಗು ಕಟ್ಟೆಯಲ್ಲು ಬಾಳ ಮೇಲೆ ಹಾಕಿ ತೊಳಿತೀವಿ. ಎಲ್ಲ ತೊಳೆದು ಎಲ್ಲ ತೊಳೆದು ಮತ್ತೆ ಗ್ಯಾಪ್ ಏನಾದ್ರು ಕೊಡ್ತೀರಾ? 2 ದಿವಸ ಗ್ಯಾಪ್, 2 ದಿವಸ ಗ್ಯಾಪ್ ಮತ್ತೆ ಅಂದ್ರೆ ಇಲ್ಲಿ ವರ್ಷದಲ್ಲಿ ಎಲ್ಲಾ ದಿನನೂ ಮಾಡ್ತೀವಿ. ಅವು ಯಾವಾಗ ಬೇಕಾದ್ರು 12 ದಿನದ ಮುಂದೆ ನಾವು ಯಾವಾಗ ಇಂಡೆಂಟ್ ಹಾಕಿ ಕೊಡ್ತಾರೆ. ನೀವು ಹೇಗೆ ಕೊಡೋದು ಎನಿ ಟೈಮ್ ಯಾವಾಗ ಬಂದು ಇಲ್ಲ 2 ದಿನ ಅವ್ರು ನಮಗೆ 2 ದಿನ ಮುಂದೆ ಇಂಡೆಂಟ್ ಹಾಕ್ತಾರೆ. ಒಂದು ವಾರ ಮುಂಚೆ ಇಂಡೆಂಟ್ ಹಾಕಿದ್ರೆ ನಾವು ತರ್ಬೇಕಾದ್ರೆ 12 ದಿನಕ್ಕೆ ಆಗುತ್ತಲ್ಲ ಇಂಡೆಂಟ್. ನಾವು ಮೈಸೂರಿಗೆ ಹಾಕಿದ್ರೆ ಅವ್ರು ಕೊಡ್ಬೇಕಾದ್ರೆ ನಮಗೆ 12 ದಿನ. ನೀವು 5,000 ತಂದಿದ್ದೀರಲ್ಲ ಮತ್ತೆ 5,000 ಖಾಲಿ ಆಗುತ್ತೆ. ಇದು ಆಲ್ರೆಡಿ ಬುಕ್ ಆಗಿದೆ. ಓಕೆ, ಯಾವ್ದಿಲ್ಲ ಉಳಿಯಲ್ಲ. ಇಲ್ಲ, ಅಕಸ್ಮಾತ್ ನಮ್ಮ ಹತ್ರ ಒಂದ್ಸರಿ 100-200 ಉಳಿತವೆ, ರೈತರಿಗೆ ಕೊಟ್ಟು ಬರ್ತೀವಿ. ನೀವೇ ಮಾಡ್ತಾರೆ, ನೀವೇ ಮಾಡ್ತಾ ಇದ್ರೆ ಫ್ರೀಯಾಗಿ ಕೊಟ್ಟು. ಅಂದ್ರೆ ಇದು ಸ್ನೇಹಿತರೆ, ರೇಷ್ಮೆ ಅನ್ನೋದು ರೇಷ್ಮೆ ಅನ್ನೋದು ಇದು ಬಂಗಾರಕ್ಕಿಂತ ಹೆಚ್ಚು. ಬಂಗಾರ ಇವಾಗ ಮೊನ್ನೆ 1000 ರೂಪಾಯಿ ಕೆಜಿ ಮರ ಬಂಗಾರಕ್ಕಿಂತ ಅಚ್ಚುತವಾಗಿ ಬೆಲೆ ಇದೆ. ಅಂದ್ರೆ ಇದು ಫ್ಯೂಚರ್ ಏನು ಬೆಲೆ ಇದೆಯಾ? ಬೆಲೆ ಒಳ್ಳೆ ಬೆಲೆ ಮಾಡ್ಕೊಂಬ ರೈತನಿಗೆ ಒಳ್ಳೆ ಇನ್ಕಮ್. ನೀವು ರೈತರಿಗೆ ಏನ್ ಹೇಳ್ತೀರಾ? ಅದು ಸ್ಟಾಪೇ ಆಗಲ್ಲ. ಅಂದ್ರೆ ನಿರಂತರ ಈ ರೈತರು ಕಾಳಜಿಯಿಂದ ಹೋಗ್ತೀವಿ. ಯಾವ ತರ ಇಂಟ್ರೆಸ್ಟ್ ಕೊಟ್ಟು ನಾನು ಆರ್ಥಿಕ ಚೆನ್ನಾಗಿರ್ಬೇಕು ಅಂದ್ಕೊಂಡು ರೇಷ್ಮೆ ಹಿಂದೆ ಹೋಗ್ತಾನೆ. ರೇಷ್ಮೆ ಜವಾಬ್ದಾರಿತ್ವ ಮೇಸರಿ ಮಾತ್ರ ರೇಷ್ಮೆ. ಜವಾಬ್ದಾರಿ ಮೇಲೆ ಹುಳ ತಗೊಂಡು ಶೆಡ್ ಅಲ್ಲಿ ಇಟ್ಬಿಟ್ಟು ಬಾಯ್ ಹಾಕೊಂಡು ಹೋಗ್ಬಿಟ್ರೆ ಬೆಳೆ ಆಗಲ್ಲ. ಕಾನ್ಸಂಟ್ರೇಟ್ ಮಾಡ್ಬೇಕು ಅವರು. ಅದೇ ನಮ್ಗೆ ಮಾಹಿತಿ ಬಂದಿದ್ದ ಪ್ರಕಾರ ಇದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಬೆಲೆ ಇವತ್ತು ಇಂಪೋರ್ಟ್ ಮಾಡಿಕೊಂತೀವಿ ಚೈನಾ. ಅವರು ಪ್ರತಿ ಒಬ್ಬನೂ 50 ಗಂಟೆ ಇದ್ದರೂ ಬೇಯಿಸ್ತಾರೆ ಸರ್. ಇವತ್ತು 300-400 ಗಂಟೆ ತಕ ಬೇಯಿಸ್ತಾ ಇದ್ದಾರೆ. ಇಲ್ಲಿ ಮೂಲಮನೆ ಎಂಬ ಐತೆ, ಅಲ್ಲಿ ತಿಮ್ರಾಜ ಎಂಬ ಹುಡುಗ ಒಬ್ಬ ಪ್ರಶಸ್ತಿ ತಂದ ಮಂದಿ. ತಿರ್ಗಾ ಊರಾಗೆ ಒಂದು 3-4 ಪ್ರಶಸ್ತಿ ತಗೊಂಡು 1000 ರೂಪಾಯಿ ಕೆಜಿ ಮಾರಿ. ನೀವು ಎಷ್ಟು ವರ್ಷ? ನಾನು ಈ ಚಾಕಿ ಸೆಂಟರ್ಗೆ 15 ವರ್ಷ. 15 ವರ್ಷ. ಅದಕ್ಕಿಂತ ಮುಂದೆ ನಾನು ನಮ್ಮೂರಲ್ಲಿ ಓನ್ಲಿ ನಾನೇ ಮಾಡ್ತಿದ್ದೆ. ಚಿಕ್ಕ ಹುಡುಗನಿಂದಲೂ ಚಾಕಿ ಕಟ್ಕೊಂಡು ನಾನೇ ಈ ಕಟ್ ಮಾಡೋದ್ರಲ್ಲಿ ನೆಮ್ಮದಿದೆ, ತುಂಬಾ ನೆಮ್ಮದಿದೆ. ಇದರಿಂದ ಒಳ್ಳೆ ಪ್ರಾಫಿಟ್ ಐತೆ. ಪ್ರತಿಯೊಬ್ಬ ರೈತನೂ ಮಾಡಿಕೊಂಡ್ರೆ ಒಬ್ಬ ಇಂಜಿನಿಯರ್ ಸಂಬಳ ತಗೊಂಡು ಎಲ್ಲೂ ಆಗಿಲ್ಲ, ಎಲ್ಲಿ ಹೋಗಿಲ್ಲ. ನಾವು 100 ಮೊಟ್ಟೆ ಕೊಟ್ರೆ ರೈತರಿಗೆ 23 ದಿನ ಅವ್ನಿಗೆ ಜೋಬಲ್ಲಿ ದುಡ್ಡು ಬರ್ತದೆ. ನಮ್ಮ ಹತ್ರ 8 ದಿನ ಇರ್ತವೆ, ಅವ್ರ 22 ದಿನ ಇರ್ತಾವ ಅಷ್ಟೇ. ಅಕಸ್ಮಾತ್ ಬೆಳೆ ಲಾಸ್ ಆಯ್ತು ಅಂದ್ರೆ 100 ಲಾಸ್ ಆಯ್ತಾ? ಇಲ್ಲ ಸರ್, ಒಂದ್ಸರಿನ ಏನೋ ಪ್ರಾಬ್ಲಮ್ ಆಗಿ ಲಾಸ್ ಆದ್ರೆ ಕೊಡ್ತೀವಿ ಸರ್. ದುಡ್ಡು ಡಿಸ್ಕೌಂಟ್ ಅವ್ರ ಮನೆ ಹತ್ರ ಯಾರ್ಯಾರಿಗೆ ಕೊಟ್ಟಿರ್ತೀವೋ ಅವ್ರಿಗೆ ನಾವೇ ರೀಪ್ಲೇಸ್ ಕೂಡ ಕೊಡ್ತೀವಿ. ಅಂದ್ರೆ ಅದು ಯಾವುದೇ ಕಾರಣ ಆಗಲಿ ಲಾಸ್ ಆಗೋದಕ್ಕೆ ನೀವೇ ಫ್ರೀ ಕೊಡ್ತೀವಿ. ಅಂದ್ರೆ ನಾವು 5,000 ಮಟ್ಟನು ಲಾಸ್ ಆದ್ರೂ ಕೊಡ್ತೀವಿ. 5,000 ಲಾಸ್ ಅಂದ್ರೆ ನಾ ಜವಾಬ್ದಾರಿ, ಅದು ಅವ್ರ ಜವಾಬ್ದಾರಿ. ಈಗ 5,000 ಮಟ್ಟನು ಇವತ್ತು 4,000 ಮಟ್ಟ ಚಾಕಿ ಮಾಡಿದ್ವಿ ಸರ್. 4,000 ಮಟ್ಟನು ರೈತರಿಗೆ ಬರ್ನ್ ಆಗಿ ಏನೋ ಹೆಚ್ಚು ಕಮ್ಮಿ ಆದ್ರೆ ನಾವು ರಿಪ್ಲೇಸ್ ಕೂಡ ಕೊಡ್ತೀವಿ. ತಿರ್ಗಾ ಮೈಸೂರ ನಮಗೆ ರೀಚಾರ್ಜ್ ಕೂಡ ಕೊಡಲ್ಲ ಸರ್. ನಾವು ಸ್ವಂತ ದುಡ್ಡಿ ಜವಾಬ್ದಾರಿ, ಅದು ನಮ್ ಜವಾಬ್ದಾರಿ. ನಾವು ಸ್ವಂತ ದುಡ್ಡಿಕ್ಕಿ ತಂದು ಕಾಯಿದ ಮಟ್ಟೆ ತಗೊಂಡು ಕಾರ್ನಾಗ ಇಟ್ಕೊಂಡು ಇಲ್ಲಿ ಮೇಯಿಸಿ ಲೇಬರ್ ನಿಕ್ಕೊಂಡು ಮೇಯಿಸಿ ಫ್ರೀಯಾಗಿ ಕೂಡ ಕೊಡ್ತೀವಿ. ಸ್ನೇಹಿತರೆ, ಇದೊಂದು ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಇವರು ಇಂಡಿಯನ್ ಟ್ಯಾಕ್ಸ್ನಾಗ ಮೈಸೂರಲ್ಲಿ ಇವ್ರಿಗೆ ಮೊಟ್ಟೆ ಫ್ರೀಯಾಗಿ ಕೊಡಲ್ಲ. ನಾವು 12 ದಿನದ ಮುಂದೆಗೆ ಅವ್ರಿಗೆ ಅಮೌಂಟ್ ಹಾಕ್ಬೇಕು ಸರ್. ಅಂದ್ರೆ ಈಗ 4,000 ಮೊಟ್ಟೆ ತಂದ್ರೆ 4,000 ಮೊಟ್ಟೆನೂ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಡಿಸ್ಟ್ರಿಬ್ಯೂಷನ್ ಮಾಡಿದಾದ್ಮೇಲೆ 4,000 ಮೊಟ್ಟೆ ತಗೊಂಡಾಗ ಎಲ್ಲಾ ರೈತರಿಗೂ ಲಾಸ್ ಆಯ್ತು ಅಂತ ಇವ್ರು ಉಚಿತವಾಗಿ ನೆಕ್ಸ್ಟ್ ಹುಳ ಕೊಡ್ತಾರೆ.
ಅಂದ್ರೆ ಯಾವುದೇ ದುಡ್ಡು ತಗೊಳ್ಳಲ್ಲ ರೈತರಿಂದ. ಅಂದ್ರೆ ಇದು ಟೋಟಲಿ ರೈತರು ಯಾರು ಬೇಕಾದ್ರೂ ಬೆಳಿಬೋದು. ಯಾರು ಬೇಕಾದ್ರೂ ಬೆಳಿಬೋದು. ಒಬ್ಬ ಹೆಣ್ಣು ಮಗಳು ಕೂಡ ಬೆಳಿಬೋದು ಸರ್. ಅಂದ್ರೆ ಏನು ಬೆಂಗಳೂರು ಸೆಕ್ಯೂರಿಟಿ ಇಲ್ಲ ಸರ್. ಎಲ್ಲ ಬಿಟ್ಬಿಟ್ಟು ಇಲ್ಲಿ ಜೀವನ ಕಟ್ಕೋಬಹುದು ಅಂತ ಹೇಳ್ತೀರಾ? ಹೌದು ಸರ್ ಪ್ರತಿಯೊಬ್ಬರು ಒಂದು ಜಾಸ್ತಿ ಅಂತ ಬೇಕಿಲ್ಲ ಸರ್. 2 ಎಕರೆಗೆ 1 ಎಕರೆ ರೇಷ್ಮೆ ತೋಟ ಐತೆ ಅಂದ್ರೆ ಪ್ರತಿ ಬ್ಯಾಚ್ 2 ಬ್ಯಾಚ್ ಮಾಡ್ಕೊಂಡು 120 ಮೆಟ್ರಿ ಮೆಣಸಿನಕಾಯಿ 125 ಕೆಜಿ ಬೆಳೀತಾರೆ. 125 ಕೆಜಿ ಬೆಳೆದು 1,25,000 ಬರುತ್ತೆ. ಅವ್ರಿಗೆ ಖರ್ಚು ಬೇಡ, ಒಂದು 15,000-20,000 ಬರುತ್ತೆ. 1 ಲಕ್ಷ ನೆಟ್ ಕ್ಯಾಶ್ ಜಮೀನು ಬರುತ್ತೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ವಾ, ಇದಿಷ್ಟು ಕಮಲ್ನಾಥ್ ಅವರ ತೋಟಕ್ಕೆ ಬಂದು ರೇಷ್ಮೆ ಚಾಕಿ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾದ್ರೆ ನಾವು ಕೊಡ್ತಾ ಇರ್ತೀವಿ. ನಮಸ್ಕಾರ.